ಎಲ್ಲರಿಗೂ ನನ್ನ ಚಾನಲ್ಗೂ ಸ್ವಾಗತ. ಇವತ್ತಿನ ವಿಡಿಯೋ ಒಳಗೆ ನಮ್ಮ ಕಲಬುರಗಿ ಬಹುಮನಿ ಕೋಟೆ ಒಳಗೆ ಇರುವಂಥ ಒಂದು ಸೋಮನಾಥೇಶ್ವರ ಗುಡಿ ನಿಮಗೆ ತೋರಿಸ್ತೇನೆ. ಸೋಮನಾಥೇಶ್ವರ ಗುಡಿ ಅಷ್ಟಕ್ಕೂ ಕೋಟೆ ಒಳಗೆ ಯಾವ ಸೈಡ್ ಬರ್ತದೆ ಅಂತ ಹೇಳಿದ್ರಿ, ಎಂಟ್ರೆನ್ಸ್ ಗೇಟ್ ಆದಂತ ಎಂಟ್ರೆನ್ಸ್ ಗೇಟ್ ಆದಮೇಲೆ ಲೆಫ್ಟ್ ಸೈಡಿಗೆ ಒಳಗಿನ ಸೈಡ್ ಹೋಗ್ಬೇಕು. ಅದು ಅಂತ ಭಾಳಷ್ಟು ಗಂಟೆ ಎಲ್ಲ ಭಾಳಷ್ಟು ತುಂಬ ಅಂದರೆ ಎಲ್ಲವನ್ನ ಹಾಳಾಗಿ ಹೋಗ್ಯದ ಗುಡಿ. ಸುಮಾರು 2-3 ವರ್ಷ ಇರ್ಬೋದು. ಒಂದು ಟೈಮ್ನ ಒಂದು ಗುಡಿ ಇಲ್ಲಿ ಅದ ಅಂತ ಇಲ್ಲಿ ತೋರಿಸಿದರು. ಅವಾಗ ಎಲ್ಲ ತೋರಿಸಿ ಎಲ್ಲ ಮನವಿ ಎಲ್ಲ ಕೂಡ ಕೊಟ್ಟ. ಗೌರ್ಮೆಂಟ್ ಕಡೆಯಿಂದ ಏನೂ ಆಗಲಿಲ್ಲ. ಆ ಗುಡಿ ಅದ ಅಂತ ಕೇಳಿದ, ಒಟ್ಟು ಎಲ್ಲಿ ಅದ ಅಂತ ಕೇಳಿ ಪರಂಪರೆ ನೋಡಲಿಲ್ಲ. ಇವತ್ತು ನೋಡಿದರೆ ಆಯಿತು ಅಂತ ಹೇಳಿ ಕೋಟೆ ಒಳಗೆ ಹೋದ ಮ್ಯಾಗ ಒಳಗೆ ಅಲ್ಲಿ ಹತ್ತಿರ ಹೋದಾಗ ಕೆಲವೊಂದು ಹಾಳಾಗಿದ್ದ ಎಲ್ಲ ಶಿಲ್ಪಕಲೆಗಳು, ಅದು ಅಲ್ಲದೆ ಕಂಬಗಳು ಉಳಿದುಕೊಂಡಿತು. ಫೈನಲಿ ಒಳಗೆ ಹೋದ ಮೇಲೆ ಗುಡಿ ನೋಡಕ್ಕೆ ಕಾಣಿಸ್ತು. ಸಂಕ್ಷೇಪವಾಗಿ ಇದು ಗುಡಿ ಅಂತ ಹೇಳಿ ಗೊತ್ತಾಗ್ತದೆ. ಯಾಕಂದ್ರೆ ಕೆಲವೊಂದು ಈ ಕಲ್ಲಿನ ಗಣಪತಿ ಬಸವಣ್ಣ ಮೂರ್ತಿ ನೋಡ್ಲಿಕ್ಕೆ ಕಾಣಿಸ್ತು. ಏನು ಹೇಳಿದ್ರು ಜಸ್ಟ್ ಅಷ್ಟೇ. ಗೊಂಬೆಗಳು ನೋಡ್ಬೋದು, ಹಳೆಯ ಕೆತ್ತನೆ ಕೂಡ ನೋಡ್ಬೋದು. ಈ ಗುಡಿ ಸುತ್ತಮುತ್ತಲು ನೋಡೋಕೆ ನನಗೆ ಅನಿಸ್ತದೆ ಒಂದೇ ಟೈಮ್ನಾಗ ಭಾಳಷ್ಟು ಪೂಜೆ ಪುನಸ್ಕಾರ ನಡೀತು ಅಂತ ಜಾಗ ಒಂದು ಅನಿಸ್ತದೆ. ಯಾಕಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಯಾವುದೇ ರೀತಿ ಅದ ಅಂತ ಹೇಳಿದ್ರೆ ಎಲ್ಲಿ ಹೋದರೆ ಕೂಡ ಬರೀ ಹೊಡೆದು ಬಡಿದು, ಅದು ಅಲ್ಲದೆ ಇಲ್ಲಿ ಒಳಗೆ ಗಾಂಜಾ ಸೇದೋರು, ನಶೆ ಮಾಡುವವರು ಭಾಳಷ್ಟು ಜನ ಸಿಗ್ತಾರೆ ಇಲ್ಲಿ. ಒಟ್ಟು ಯಾವುದೇ ಕಾರಣ ಸೇಫ್ಟಿ ಇಲ್ಲಿಲ್ಲ. ಅದು ಅಂತ ಗೊತ್ತು ಇದರೂ ಕೂಡ ಸುಮ್ಮನಿರಲು ಕಾರಣ ಏನು ಅಂತ ಹೇಳಿದ್ರೆ ಪ್ರೆಸೆಂಟ್ ಭಾಳಷ್ಟು ವಾದಗಳು ಎಲ್ಲ ನಡೆದವ. ಅದೇ ವಾದಗಳು ಕಾರಣದಿಂದ ಮುಂದೆ ತರ್ಲಕ್ಕೆ ಜರ್ಲತ್ತವ ಅನ್ನಿಸ್ತದ, ಸ್ಟಾರ್ಟ್ ಆಗ್ತದೆ. ಅದು ಅಲ್ಲದೆ ಗುಡಿ ಒಳಗೆ ಕೆಲವೊಂದು ಕಂಬಗಳು ನೋಡೋಕೆ ಕಾಣಿಸ್ತದೆ. ಗುಡಿ ಮೇಲೆ ಸೈಡ್ ಯಾವ್ದಾರ ಹಿಂದೆ ಸೈಡ್ ಈ ರೀತಿ ನೋಡೋಕೆ ಕಾಣಿಸ್ತದೆ. ಆ ಕಡೆ ರೋಡ್ ಅದ ಅಲ್ಲ, ಅದು ಅಪ್ಪನಕೆರೆ ಕಾಣಿಸ್ತದೆ. ಅಲ್ಲಿ ನಿಂತರು ಮತ್ತು ಜಮ್ಮು ಮಸೀದಿ ಕೂಡ ಇದು ಕೋಟೆ ಒಳಗೆ ಯಾವ ಕಡೆ ಇರ್ಬೋದು ಅಂತ ಹೇಳಿದ್ರೆ ಕಲಬುರಗಿ ಕೋಟೆ ಪೂರ್ವ ಬಾಕಲ್ ಅಂತ ಹೇಳಿದ್ರೆ ಪಶ್ಚಿಮ ಸೈಡ್ನಾಗ ಇದು ನೋಡೋಕೆ ಕಾಣಿಸ್ತದೆ. ಒಳಗೆ ಗುಡಿ ಹತ್ತಿರ ಹೋಗ್ಬೇಕು ಅಂತ ಹೇಳಿದ್ರೆ ಭಾಳಷ್ಟು ಕಷ್ಟ ಆಯಿತು. ಯಾಕಂದ್ರೆ ಅಂತ ಹೇಳಿದ್ರೆ ಬರೀ ಕಂಟಿ ಕಾಂಜು ಎಲ್ಲ ಕಡೆ ಬಿದ್ದವು. ಅದು ಅಲ್ಲದೆ ಹೋಗುವುದು ಸೇಫ್ಟಿ ಅಲ್ಲ. ಒಬ್ಬರು ಯಾಕಂದ್ರೆ ಭಾಳಷ್ಟು ಗಾಂಜಾ ಹುಡುಗರು ಇಲ್ಲಿ ಕಾಣಿಸ್ತಾರೆ. ಶೋ ಒಳಗೆ ಹೋಗ್ಬೇಕಂದ್ರೆ ಭಾಳಷ್ಟು ಮೂಳು ಗಾಂಜಾ ಇಲ್ಲಿ ಎಲ್ಲ ಮುಚ್ಕೊಂಡು ಗುಡಿ ತೋರಿಸ್ಬೇಕು ಅಂತ ಹೋದ್ರೆ ಬರೀ ಬೇರೆಯವ್ರ ಬಾಯಿಂದ ಕೇಳಿದಾಯಿತು. ನಾ ಹೋಗಿ ತೋರಿಸ್ಬೇಕು ಅಂತ ಹೇಳಿ ಹೋದ್ರೆ ಈ ಥರ ಗುಡಿಗಳು ಇನ್ನಷ್ಟು ಭಾಳಷ್ಟು ಗುಲ್ಬರ್ಗ ಒಳಗೆ ಭಾಳಷ್ಟು ಅವು ಎಲ್ಲೆಲ್ಲಿ ನಿಮ್ಮ ಎದುರು ತರಬೇಕು ಅಂತ ನಾ ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ನನಗೆ ಭಾಳ ಮುಖ್ಯ, ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಾರೆ ಹೇಳಿದ್ರೆ ನನಗೆ ಹೊಲಕ್ಕೆ ಹೋಗಬೇಡ್ರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮಿಂದ ನನಗೆ ಏನೂ ಬೇರೆ ಬೇಕಾಗಿಲ್ಲ. ಸಬ್ಸ್ಕ್ರೈಬ್ ಮಾಡುವುದು, ಒಂದು ಲೈಕ್ ಮಾಡುವುದು ಅಂದ್ರೆ ಒಂದೇ ಸಂತೋಷ ಸಿಗ್ತದೆ. ನನ್ನ ವಿಡಿಯೋ ಇಷ್ಟ ಆದರೆ ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಇದೇ ಥರ ಕಮೆಂಟ್ ಮಾಡಿ ತಿಳಿಸಿ, ಇದೇ ಥರ ವಿಡಿಯೋ ಒಳಗೆ ಬೇಕು ಅಂತ ಹೇಳಿ.